ಅವರ ಆಗಮನವನ್ನು ಕಂಡುಕೊಂಡವರಿದ್ದೇವೆ. ನಮ್ಮೆಲ್ಲ ಸಂಘಟಕರು ಅದೇ ರೀತಿಯಾಗಿ ಕ್ರೀಡಾ ಪ್ರಿಯರೆಲ್ಲರೂ ಕೂಡ ನಮ್ಮ ಆತ್ಮೀಯ ಶಾಸಕರನ್ನು ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳುವುದೇ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಕೂಡ ಅಭಿವೃದ್ಧಿಯ ಕಾರ್ಯಗಳಿಗೆ ಮನಸೋತಿರ್ತಕ್ಕಂಥವರು, ಜೊತೆಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿಗೆ ಕನ್ನಡಿಯಾಗಿ ನಿಂತಿರ್ತಕ್ಕಂಥವರು, ನಮ್ಮೆಲ್ಲರ ಆತ್ಮೀಯರು, ಅದೇ ರೀತಿಯಾಗಿ ಈ ಪಂದ್ಯಾಕೂಟದ ಯಶಸ್ಸಿನ ಹಿಂಭಾಗದಲ್ಲಿ ಪ್ರೋತ್ಸಾಹಕರಾಗಿ ಗುರುತನ್ನು ಕಂಡುಕೊಂಡಿರ್ತಕ್ಕಂತಹ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಎಚ್.ಡಿ. ತಮ್ಮಯ್ಯನವರನ್ನು ಕೂಡ ಮುಖ್ಯ ವೇದಿಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡವರಿದ್ದೇವೆ. ಅದೇ ರೀತಿಯಾಗಿ ಜಿಲ್ಲಾ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು, ಅದೇ ರೀತಿಯಾಗಿ ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂತಹ ಸ್ಥಳೀಯ ಜನನಾಯಕರು ಆಗಿರ್ತಕ್ಕ ಶ್ರೀಯುತ ಎಂ.ಸಿ. ಪ್ರಕಾಶ್ ಅವರನ್ನು ಕೂಡ ಮುಖ್ಯ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಜೊತೆಗಾಗಿ ಸ್ಥಳೀಯ BSES ನ ನಿರ್ದೇಶಕರು, ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಎಂ.ಕೆ. ನರೇಂದ್ರರವರು, ಜೊತೆಗಾಗಿ ನಮ್ಮ ಠಾಣಾಧಿಕಾರಿಗಳನ್ನು ಕೂಡ ಅತ್ಯಂತ ಗೌರವಯುತವಾಗಿ ಮುಖ್ಯ ವೇದಿಕೆಗೆ ಬರಮಾಡಿಕೊಂಡವರಿದ್ದೇವೆ. ಜೊತೆಗಾಗಿ ಸಿರಿ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷರು ಶ್ರೀಯುತ ಮನ್ಸೂರ್ ಅವರು ಕೂಡ ನಮ್ಮೆಲ್ಲ ಆತ್ಮೀಯ ಅತಿಥಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳುವುದು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಕೈಗನ್ನಡಿಯಂತೆ ಕಾರ್ಯನಿರ್ವಹಿಸಿಕೊಂಡು ಬಂದಿರತಕ್ಕಂಥವರು, ಅತ್ಯಂತ ಜನಪ್ರಿಯತೆ ಮುಖೇನವಾಗಿ ಈ ಭಾಗದ ಅಭಿವೃದ್ಧಿಯ ಚಿಂತನೆಯನ್ನು ದೂರದೃಷ್ಟಿಯಲ್ಲಿ ಕಂಡಿರ್ತಕ್ಕಂತಹ ಜನನಾಯಕರು ಶ್ರೀಯುತ ಎಚ್.ಡಿ. ತಮ್ಮಯ್ಯನವರು ಈಗಾಗಲೇ ನಮ್ಮ ಅಧಿಕೃತ ತೃತೀಯ ದಿನದ ಪಂದ್ಯದ ಉದ್ಘಾಟನೆಗಾಗಿ ಆಗಮಿಸಿಕೊಂಡವರಿದ್ದಾರೆ. ದಯಮಾಡಿ ನಮ್ಮ ಮುಖ್ಯ ವೇದಿಕೆಯಲ್ಲಿ ನಮ್ಮ ಸಿರುವಾಸೆ ಸಿರಿ ಕ್ರಿಕೆಟ್ ಕ್ಲಬ್ನ ಹೃದಯ ಸಿಂಹಾಸನ ಅಲಂಕರಿಸಿಕೊಳ್ಳುತ್ತೆ ನಮ್ಮ ಶಾಸಕರಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಆತ್ಮೀಯರು ಈ ಜಿಲ್ಲೆಯ ಒಕ್ಕಲಿಗ ಸಮಾಜ ಬಾಂಧವರಲ್ಲಿ ಪ್ರಬಲ ನಾಯಕರಾಗಿ ಗುರುತನ್ನು ಕಂಡುಕೊಂಡಿರ್ತಕ್ಕ ಶ್ರೀಯುತ ಎಂ.ಸಿ. ಪ್ರಕಾಶ್ ಅವರು, ಅದೇ ರೀತಿಯಾಗಿ PSES ನ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಎಂ.ಕೆ. ನರೇಂದ್ರರವರು, ಅದೇ ರೀತಿಯಾಗಿ ನಮ್ಮ ಠಾಣಾಧಿಕಾರಿಗಳು ದಯಮಾಡಿ ನಮ್ಮ ಮುಖ್ಯ ವೇದಿಕೆಯ ಆಸನವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಕೆ.ವಿ. ರವಿಕುಮಾರ್ ಸರ್ ಅವರು ತಾವು ಕೂಡ ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ವಾಸು ಪೂಜಾರ್ ಅವರು ತಾವುಗಳು ಕೂಡ ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸಿಕೊಂಡು ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ನಮ್ಮ ರವಿಕುಮಾರ್ ಸರ್ ಅದೇ ರೀತಿಯಾಗಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಎಸ್.ಪಿ. ರಮೇಶ್ ಅವರು ದಯಮಾಡಿ ಮುಖ್ಯ ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಬನ್ನಿ ಸರ್. ಅದೇ ರೀತಿಯಾಗಿ ನಮ್ಮ ಪ್ರೋತ್ಸಾಹಕರಾಗಿರ್ತಕ್ಕಂಥವರು ಶ್ರೀಯುತ ಪೂರ್ಣೇಶ್ ಅವರು ತಾವುಗಳು ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಶ್ರೀಯುತ ಪೂರ್ಣೇಶ್ ಅವರು ವೇದಿಕೆಗೆ ಆಗಮಿಸಿಕೊಂಡು ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್.ಪಿ. ರಮೇಶ್ ಅವರು ಎಸ್.ಪಿ. ರಾಯಲ್ಸ್ ನ ಪ್ರವರ್ತಕರು, ಅದೇ ರೀತಿ ಮಾಲಕರು ತಾವುಗಳು ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಅಪ್ಪು ಸಾಬೀರ್ ಅವರು, ಅದೇ ರೀತಿಯಾಗಿ ಶಿವಣ್ಣ ಪೂಜಾರ್ ಅವರು ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಎಸ್.ಟಿ. ರಮೇಶ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ತೃತೀಯ ದಿನದ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಈಗಾಗಲೇ ಅವಕಾಶ ಕಂಡುಕೊಂಡಿರುತ್ತೇವೆ. ನಮ್ಮ ಸಿರಿ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಮನ್ಸೂರ್ ಅವರು ಕೂಡ ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸುಭಾಷ್ ಸರ್, ಜೊತೆಗಾಗಿ VBS ನ ಮುಖ್ಯೋಪಾಧ್ಯಾಯರು, ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲೋಕೇಶ್ ಅವರು ಕೂಡ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ.
ಅದೇ ರೀತಿಯಾಗಿ ನಮ್ಮ ಸಿರಿ ಕ್ರಿಕೆಟ್ ಕ್ಲಬ್ನ ಮತ್ತೋರ್ವ ಹೆಮ್ಮೆಯ ಸದಸ್ಯ, ಅದೇ ರೀತಿಯಾಗಿ ಈ ಶಾಲೆಯ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಶ್ರೀಯುತ ಶಿವಕುಮಾರ್ ಅವರು ಅಭಿಯಂತರರು ತಾವು ಕೂಡ ಮುಖ್ಯ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಸಮಯ. ಬಹುಶಃ ಆರಂಭಿಕ ದಿನದಲ್ಲಿ ಅತಿಥಿ ಅಭ್ಯಾಗತರ ಅಮೃತಾಸದ ಮುಖ್ಯವಾಗಿ ದೀಪ ಬೆಳಗುವುದರ ಮುಖ್ಯವಾಗಿ ಉದ್ಘಾಟನೆ ಕಂಡಿರ್ತಕ್ಕಂತಹ ಈ ಒಂದು ಪಂದ್ಯಾಕೂಟ ಇದೀಗ ಮತ್ತೊಮ್ಮೆ ವಿದ್ಯುಕ್ತವಾಗಿ ತೃತೀಯ ದಿನದ ಉದ್ಘಾಟನೆಗಾಗಿ ನಮ್ಮ ಶಾಸಕರ ಅಮೃತಾಸದ ಮುಖ್ಯವಾಗಿ ಉದ್ಘಾಟನೆಯನ್ನು ಕಂಡುಕೊಳ್ಳಬೇಕಾಗಿದೆ. ಅಂದು ಸರಿಸುಮಾರು 20 ಸಂವತ್ಸರಗಳ ಹಿಂಭಾಗದಲ್ಲಿ VVS ನ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿಕೊಂಡು ಕಟ್ಟಿರ್ತಕ್ಕಂತಹ ಕನಸು ಇಂದು ಶಿರವಾಸೆಯಲ್ಲಿ ಕ್ರಿಕೆಟ್ ಅನ್ನುವಂತಹ ಅತಿ ದೊಡ್ಡ ಜಾತ್ರೆಯನ್ನು ಸಂಭ್ರಮಿಸುವಂತಹ ಹೊತ್ತು. ಬಂಧುಗಳೇ, ಕ್ರಿಕೆಟ್ ಅನ್ನುವುದು ಕೇವಲ ಮನರಂಜನೆಯ ಆಟವಲ್ಲ, ಅದು ಕೇವಲ ಕ್ಷಣಿಕದ ಸಂಜೆಯ ಟೈಮ್ ಪಾಸ್ ಆಟವೂ ಅಲ್ಲ. ಅದಲ್ಲದೆ ಕ್ರಿಕೆಟ್ ಎನ್ನುವುದು ಅದೆಷ್ಟು ಆಟಗಾರರಿಗೆ ಇವತ್ತು ಜೀವನವನ್ನು ಕೊಡಮಾಡಿರ್ತಕ್ಕಂತಹ ಅದ್ಭುತ ಕ್ರೀಡೆ. ಇಂತಹ ಅದ್ಭುತ ಕ್ರೀಡೆಯ ತೃತೀಯ ದಿನದ ಪಂದ್ಯದ ಉದ್ಘಾಟನಾ ಪರ್ವದಲ್ಲಿ ನಾವೆಲ್ಲರೂ ಕೂಡಿಕೊಂಡವರಿದ್ದಾರೆ. ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರ ಅಮೃತಾಸನ ಮುಖ್ಯವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಹೆಚ್ಚುವರಿಯಾಗಿ ಅವರ ಅಮೃತಾಸನ ಮುಖ್ಯವಾಗಿ ಜರುಗ್ತಾ ಇದೆ. ಬಹುಶಃ ಪ್ರಪಂಚದ 3 ಧರ್ಮಗಳು ಕೂಡ ಆಸ್ವಾದಿಸುವಂಥದ್ದು ಬೆಳಕು ಎನ್ನುವುದು ಪಾವಿತ್ರ್ಯತೆ. ಇಂತಹ ಪಾವಿತ್ರ್ಯವಾಗಿರ್ತಕ್ಕಂತಹ ಸಂಕೇತ ಅದು ಬೆಳಕು. ಇಂತಹ ಬೆಳಕನ್ನು ಬೆಳಗುವುದರ ಮುಖ್ಯವಾಗಿ ಇಂದು ಶಿರವಾಸೆಯತ್ತ ಆಗಮಿಸಬಹುದಂತಹ ಎಲ್ಲ ದುಸ್ಥಿತಿಗಳು ಪರಿಸ್ಥಿತಿಗಳು ದೂರಾಗಲಿ ಎಂದು ಆಶಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮದ ಯಶಸ್ಸಿಗಾಗಿ ಇದೀಗ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿ ಪಾವಿತ್ರ್ಯವಾಗಿರ್ತಕ್ಕಂಥ ಬೆಳಕನ್ನು ಬೆಳಗುವುದರೊಂದಿಗೆ ಅತಿಥಿ ಅಭ್ಯಾಗತರೆಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡವರಿದ್ದಾರೆ. ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಶಾಸಕರು ನಮ್ಮನ್ನು ಅಗಲಿರ್ತಕ್ಕಂತಹ ನಮ್ಮ ಪ್ರಾಣ ಸ್ನೇಹಿತರ ಭಾವಚಿತ್ರಗಳಿಗೆ ಆ ಬಳಿಕವಾಗಿ ಕುಡಿಕೊಳ್ಳುವ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನಮ್ಮ ಸಿರಿ ಕ್ರಿಕೆಟ್ ಕ್ಲಬ್ನ ಹಿರಿಯ ಸದಸ್ಯರನ್ನು ಗೌರವಿಸುವಂತಹ ಕಾರ್ಯ ನಾವೆಲ್ಲರೂ ಕೂಡ ತಮ್ಮ ಅಮೃತಾಸ್ತವನ್ನು ಜೋಡಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಈಗಾಗಲೇ ನಮ್ಮ VVS ನ ನಿರ್ದೇಶಕರು ಅದೇ ರೀತಿಯಾಗಿ ನಮ್ಮೆಲ್ಲರ ಆತ್ಮೀಯರು ಪ್ರತಿಯೊಂದು ಹಂತದಲ್ಲಿ ಕೂಡ ನಮಗೆ ಸಹಕಾರ ನೀಡಿಕೊಂಡು ಬಂದಿರತಕ್ಕಂಥ ಶ್ರೀಯುತ ದೇವಣ್ಣಗೌಡರು ಕೂಡ ಆಗಮಿಸಿಕೊಂಡವರಿದ್ದಾರೆ. ತಾವುಗಳು ನಮ್ಮ ಮುಖ್ಯ ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಬಹುಶಃ ಇಂದು ನಮಗ ಕರೆಗೆ ಹೋಗೊಟ್ಟು ಆಗಮಿಸಿಕೊಂಡು ಬಂದಿರತಕ್ಕಂಥವರು ನಮ್ಮ ಆತ್ಮೀಯರು, ಅದೇ ರೀತಿಯಾಗಿ ಈ ಪಂದ್ಯಾಟದ ಉದ್ಘಾಟಕರಾಗಿ ಆಗಮಿಸಿಕೊಂಡಿರ್ತಕ್ಕಂತಹ ನಮ್ಮ ನೆಚ್ಚಿನ ಶಾಸಕರ ಉದ್ಘಾಟನಾ ಮಾತುಗಳಿಗಾಗಿ ಮಾತಿನ ಮಂಟಪಕ್ಕಾಗಿ ಆಹ್ವಾನಿಸಿಕೊಂಡವರಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಇರೋದು ಎಲ್ಲಿ ಹೇಳಿ, ನಾವೆಲ್ಲ ಸಿರುವಾಸೆಯಲ್ಲಿ ಪರಿಸರದ ಮಧ್ಯೆ ಇರೋದು. ಬೋಲೋ ಭಾರತ್ ಮಾತಾ ಕಿ. ಸಿರಿ ಕ್ರಿಕೆಟ್ ಕ್ಲಬ್ ಸಿರುವಾಸೆ ವತಿಯಿಂದ ಸಿರುವಾಸೆ ಪ್ರೀಮಿಯಂ ಲೀಗ್ ಸೀಸನ್ 3ನ ಇವತ್ತು ಮೂರನೇ ದಿನದ ಈ ಒಂದು ಕಾರ್ಯಕ್ರಮದ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಿರಿ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷರಾದ ಮನ್ಸೂರ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ KV ರವಿಕುಮಾರ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಕಾಶ್ ರವರೇ, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅಣ್ಣನವರೇ, ಮತ್ತು ನಮ್ಮ ಸಿರುವಾಸೆ PVMC ನಿರ್ದೇಶಕರು ಮಾಜಿ ಅಧ್ಯಕ್ಷರಾದ ಪ್ರಸನ್ನರವರೇ, ಈ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ದೇವಣ್ಣಗೌಡರವರೇ, ಯೋಗೇಂದ್ರರವರೇ
ಮತ್ತು ನಮ್ಮ ನರೇಂದ್ರಣ್ಣನವರೇ, ರವಿಕುಮಾರ್ ಅವರೇ, ವಿಶ್ವನಾಥರವರೇ, ದಿನೇಶ್ ಅವರೇ, ವಿಜೇಂದ್ರರವರೇ, ಮಲ್ಲಂದೂರು ಠಾಣೆಯ ಠಾಣಾಧಿಕಾರಿ ಆಗಿರ್ತಕ್ಕಂಥ ರಂಗನಾಥ್ರವರೇ, ಪೂರ್ಣೇಶ್ ಅವರೇ, ಸುಭಾಷ್ ಅವರೇ, ವಾಸು, ನಮ್ಮ ಆತ್ಮೀಯ ಸ್ನೇಹಿತರಾದ ವಾಸು ಪೂಜಾರವರೇ, ಕೆ ವಿ ರವಿ ಅವರೇ, ಎಸ್ ಪಿ ಮಂಜುನಾಥ್ರವರೇ, ಮತ್ತು ಸ್ವಾಮಿಗೌಡ್ರೆ, ಹಿರಿಯ ಎಲ್ಲಿದ್ದಾರೆ ಹಿರಿಯರು, ನಮ್ಮ ಕುಪ್ಪಸ್ವಾಮಿಗೌಡ್ರೆ, ಮತ್ತು ಪತ್ರಿಕಾ ಸ್ನೇಹಿತರೆ, ಸಂದೀಪ್ ಅವರೇ, ಮುಖ್ಯೋಪಾಧ್ಯಾಯರೇ, ಮತ್ತು ಎಲ್ಲ ನನ್ನ ಪ್ರೀತಿಯ ನೆಚ್ಚಿನ ಕ್ರೀಡಾಪಟುಗಳೇ, ಕ್ರಿಕೆಟ್ ಪಟುಗಳೇ, ಸಿರ್ವಾಸೆ ಅಂತ ಗ್ರಾಮದಲ್ಲಿ ಇವತ್ತು 3ನೇ ಬಾರಿ ಪ್ರೀಮಿಯರ್ ಲೀಗ್ ಸೀಸನ್ ನಡೀತಾ ಇದೆ ಅಂತ ಹೇಳಿದರೆ ನಿಜವಾಗಲೂ ಭಾಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಈ ಚಿಕ್ಕಮಗಳೂರಿಗೆ ಸುಮಾರು 40ಕ್ಕೂ ಹೆಚ್ಚು ಕಿಲೋಮೀಟರ್ ದೂರದಲ್ಲಿರುವ ಸಿರ್ವಾಸೆ ಗ್ರಾಮ ಇವತ್ತು ಈ ರೀತಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ನಡೀತಾ ಇರಲಿಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ದಿವಂಗತ ಸಿರ್ವಾಸೆ ಮುಳ್ಳೇಗೌಡ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ ನಾನು. ಯಾಕೆ ಅಂತ ಹೇಳಿದರೆ ನೋಡಿ, ನಾನೊಬ್ಬ ಜನ ಪ್ರತಿನಿಧಿ, ನೀವೆಲ್ಲ ಜನರ ಸೇವೆ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದು ನಾನು ಯಾವತ್ತೂ ಅಧಿಕಾರ ಅಂತ ಅನ್ಕೊಂಡೇನೇ ಇಲ್ಲ. ಇದೊಂದು ಜನ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಒಂದು ಅವಕಾಶ ಅಷ್ಟೇ. ಇಂಥ ಸಂದರ್ಭದಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಸಿಕ್ಕಾಗ ಯಾವುದಾದ್ರೂ ನೆನಪಲ್ಲಿ ಉಳಿಯುವಂಥ ಕೆಲಸವನ್ನು ಮಾಡಿದರೆ ಆಗ ಅವ್ರ ಅಧಿಕಾರ ಇಲ್ಲದೇ ಇದ್ದರೂ ಅವ್ರ ಹೆಸರು ಶಾಶ್ವತವಾಗಿರ್ತದೆ ಅಂತ ಯಾಕೆ ನಾನು ಅಂದ್ಕೊಂಡಿದ್ದೀನಿ ಅಂದರೆ, ಅದಕ್ಕೆ ಮಾದರಿ ನಮ್ಮ ಮಾಜಿ ಶಾಸಕರಾದ ಎಂ ಬಸೇಗೌಡರು, ಅದೇ ರೀತಿ ನಮ್ಮ ಈ ಒಂದು ಸಿರ್ವಾಸೆಯ ಮುಳ್ಳೇಗೌಡರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಇಲ್ಲಿ ಮುಳ್ಳೇಗೌಡರು ನೆನಪು ಮಾಡ್ಕೊಳ್ತಾ ಇದ್ದೇವೆ. ನಿನ್ನೆ ಚಿಕ್ಕಮಗಳೂರಲ್ಲಿ ಒಂದು ವೀರಶೈವ ಲಿಂಗಾಯತ ಸಮಾಜದ ಸಮುದಾಯ ಭವನ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಎಂ ಬಸೇಗೌಡರು ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಅವ್ರು ಅವತ್ತು ಅಲ್ಲಿ ಜಾಗ ಮಾಡಿದ್ರಿಂದ ಎಲ್ಲರೂ ಸೇರಿ ಇವತ್ತು ಕಟ್ಟಿದ್ರು. ಜಾಗನೇ ಇಲ್ಲದೆ ಇದ್ರೆ, ಹಾಗಾಗಿ ಇಲ್ಲಿ ಇವತ್ತು ಈ ವಿವೇಕಾನಂದ ಏನು ಈ ಶಾಲೆ ಇದೆ, ಈ ಶಾಲೆಯಲ್ಲಿ ತುಂಬ ಜನ, ಎಲ್ಲ ವರ್ಗದ ಜನ, ವಿದ್ಯಾರ್ಥಿಗಳು, ಬಹುಶಃ ಇಂಥ ವರ್ಗದವ್ರು ಇಲ್ಲ ಅನ್ನಂಗಿಲ್ಲ, ಎಲ್ಲ ವರ್ಗದ ಜನ ಈ ಶಾಲೆಯಲ್ಲಿ ಓದಿ ಕಳೆದ ವರ್ಷ ಇಲ್ಲಿ ಒಂದು ಕಾರ್ಯಕ್ರಮವನ್ನು, ನೆನಪಿನ ಕಾರ್ಯಕ್ರಮವನ್ನು, ಸುವರ್ಣ ಮಹೋತ್ಸವವನ್ನು ಮಾಡಿದಾಗ ಎಲ್ಲ ವರ್ಗದ ಜನ ಈ ಶಾಲೆಯಲ್ಲಿ ಓದಿದ್ರು. ಏನು ರಮೇಶಣ್ಣ, ಅವತ್ತು ಆ ಕಾಲದಲ್ಲಿ ಇಲ್ಲ ಅಂತ ಒಂದು ಶಾಲೆ ಮಾಡಿದ್ರು. ಹಾಗೆ ಜಾಗ ಮಾಡಿ ಹುಟ್ಟಿದ್ರಲ್ಲ, ಜಾಗ ಉಳಿಸಿದ್ರಲ್ಲ ಹಂಗೆ. ಹಾಗಾಗಿ ಯಾವಾಗಲೂ ಅಷ್ಟೇ, ಒಂದು ಈಗ ನೀವು ಕೆರೆನಲ್ಲಿ ಹೂಳೆತ್ತಿದ್ರೆ ಒಂದು ಸಾಕ್ಷಿ ಗುಡ್ಡೆ ಅಂತ ಬಿಟ್ಟು ಹೋಗ್ತಾರೆ, ಹೌದಾ? ಹಾಗೆ ನಮಗೆ ಸಿಕ್ಕಂಥ ಅವಕಾಶದಲ್ಲಿ ನಾವು ಯಾವ್ದಾರ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕಂತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದರೆ ಮಾತ್ರ ಜನ ನಮ್ಮನ್ನು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅನ್ನೋದಕ್ಕೆ ಇವರಿಬ್ಬರು ಉದಾಹರಣೆಯನ್ನು ಹೇಳಿ. ಇನ್ನು ನಮ್ಮ ದೇಶದಲ್ಲಿ ಹಲವಾರು ಕ್ರೀಡೆಗಳು, ನಮ್ಮ ಸ್ಥಳೀಯ ಕ್ರೀಡೆಗಳಿದ್ದಾವೆ, ಗ್ರಾಮೀಣ ಕ್ರೀಡೆಗಳು. ಸೋಲೆ ಕಂಡಿರಿಯದಂಥ ಭಾರತ ದೇಶ ಒಂದೇ ಒಂದು ಕ್ರೀಡೆ ಇದೆ, ಇಡೀ ಪ್ರಪಂಚದ ಒಲಿಂಪಿಕ್ಕಲ್ಲೂ ನಾವು ಸೋಲು ಕಂಡಿಲ್ಲ. ಯಾವ್ದು ಹೇಳಿ? ಕಬಡ್ಡಿ. ಹಾಕಿ ಅಲ್ಲ, ಹಾಕಿ ನಾವು ಮೊದಲು ಗೆದ್ದಿದ್ದೀವಿ, ಆದರೆ ಈಗ ಗೆದ್ದಿಲ್ಲ. ಆದರೆ ಕಬಡ್ಡಿ ಪ್ರಾರಂಭವಾದಾಗಿಂದ ಇಲ್ಲಿವರೆಗೂ ನಾವು ಸೋಲನ್ನೇ ಕಾಣದೇ ಇರ್ತಕ್ಕಂಥ ಕ್ರೀಡೆ ಅದು ಗ್ರಾಮೀಣ ಕ್ರೀಡೆ ಕಬಡ್ಡಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಕ್ರಿಕೆಟ್ ಹುಟ್ಟಿದ್ದು ಯುರೋಪ್ ಖಂಡದ ಇಂಗ್ಲೆಂಡ್ನಲ್ಲಿ ಕ್ರಿಕೆಟ್ ಹುಟ್ಟಿದ್ದು. ಆದರೆ ಇವತ್ತು ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಕ್ರೀಡೆಗಳಲ್ಲಿ ಎಲ್ಲ ದೇಶಕ್ಕಿಂತ ನಮ್ಮ ದೇಶದಲ್ಲಿ ತುಂಬ ಜನರ ಜನಪ್ರಿಯತೆಗೆ ಒಳಗಾಗಿರ್ತಕ್ಕಂಥ ಆಟ ಯಾವುದು? ಕ್ರಿಕೆಟ್. ಹಾಗಾಗಿ ಅಲ್ಲಿ ಹುಟ್ಟಿದ್ರೂ ಅದು ಅತಿ ಹೆಚ್ಚು ಜನರ ಆಕರ್ಷಣೆ ಒಳಗಾಗಿದ್ದು ನಮ್ಮ ದೇಶದಲ್ಲಿ. ಮತ್ತು ಅವ್ರದ್ದು ಏನು ಕ್ರಿಕೆಟ್ ಮಂಡಳಿ ಅಂತಿದೆಯಲ್ಲ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ, ಆದರೆ ನಮ್ಮ ಭಾರತ ದೇಶದ ಕ್ರಿಕೆಟ್ ಮಂಡಳಿ
ಇಡೀ ಪ್ರಪಂಚದ ಎಲ್ಲ ಕ್ರಿಕೆಟ್ ಮಂಡಳಿಗಿಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಂಜಪ್ಪಣ್ಣವ್ರು ಈಗ ಬರ್ತಾ ಇದ್ದಾರೆ, ಅವರಿಗೊಂದು ಸ್ವಾಗತ ಜೋರಾದ ಚಪ್ಪಾಳೆಯೊಂದಿಗೆ. ಇನ್ನು ಕ್ರಿಕೆಟ್ ಪಂದ್ಯಾವಳಿನಲ್ಲಿ ಇವತ್ತು ಯಾರ್ಯಾರು ಮೊದಲನೇದಾಗಿ ಈ ಕಳೆದ ಮೂರನೇ ವರ್ಷದಿಂದ ನಡೆಸ್ತಾ ಇದೆ ಇದರಲ್ಲಿ ಭಾಗವಹಿಸಿದರೆ, ಈ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಗೆಲ್ಲದೆಷ್ಟು ಮುಖ್ಯನೋ ಕ್ರೀಡೆಗಳಲ್ಲೇ ಭಾಗವಹಿಸೋದು ಅಷ್ಟೇ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾಗವಹಿಸೋದ್ರ ಜೊತೆ ಇದರಲ್ಲಿ ಕ್ರೀಡಾ ಮನೋಭಾವವನ್ನು ತೋರಿಸುವಂತ ಕ್ರೀಡೆ ಇದು ಕ್ರಿಕೆಟ್ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನೀವು ತುಂಬಾ ಸಲ ನೋಡಿದಿರಿ ಕ್ರಿಕೆಟ್ನಲ್ಲಿ, ಅವನು ಓಡು ಬಂದು ಬೌಲಿಂಗ್ ಮಾಡಿದಾಗ ಅನಿಲ್ ಕುಂಬ್ಳೆ ಅಥವಾ ನಮ್ಮ ಜಾವಗಲ್ ಶ್ರೀನಾಥ್ ಅವರೆಲ್ಲ ಬೌಲಿಂಗ್ ಮಾಡ್ಬೇಕಾರೆ ಕರೆಕ್ಟ್ಲಿ ವಾಲ್ಶ್ ಫಸ್ಟ್ ಮಾಡಿದ್ದು. ಬ್ಯಾಟ್ಸ್ಮನ್ನು ಸ್ಕ್ರೀಸ್ ಬಿಟ್ಟು ಮುಂದೆ ಕೊಡೋಗ್ಬಿಟ್ಟಿರ್ತಾನೆ, ಅವನಿನ್ನೂ ಬಾಲ್ ಎಸೆಯೋದಕ್ಕಿಂತ ಮುಂಚೆನೆ. ಅವಾಗ ಅವ್ನು ವಿಕೆಟಿಗೆ ಹೊಡೆದ್ರೆ ಏನಾಗ್ತಾನೆ, ರನ್ಔಟ್ ಆಗ್ತಾನೆ, ಹೌದಾನೆ. ಆದ್ರೆ ತುಂಬಾ ಜನ ತೋರಿಸ್ತಾರಷ್ಟೇ, ರನ್ಔಟ್ ಮಾಡಲ್ಲ. ಯಾಕೆ ಅಂದ್ರೆ ಅದು ಕ್ರೀಡಾ ಮನೋಭಾವನೆಯನ್ನ ತೋರಿಸುತ್ತೆ. ಹಾಗಾಗಿ ಎಷ್ಟೋ ಸಲ ಈ ತರ ಕ್ರೀಡಾ ಮನೋಭಾವನೆ ಬೆಳೆಸೋಂಥದ್ದು ನಮ್ಮ ದೇಶದಲ್ಲಿ ಮಾತ್ರ. ಅದು ಮೊದಲು ಆ ಥರ ಕ್ರೀಡಾ ಮನೋಭಾವ ತೋರಿಸಿದ್ದು ನಮ್ಮ ಕರ್ನಾಟಕದ ಪ್ರತಿಭೆ GR ವಿಶ್ವನಾಥ್. ಅವತ್ತು ಭಾರತ ತಂಡದ ನಾಯಕನಾಗಿ GR ವಿಶ್ವನಾಥ್ ಇರ್ತಾರೆ. ಆಸ್ಟ್ರೇಲಿಯಾ ತಂಡದನ ಒಬ್ಬ ಆಟಗಾರ ಅವನು ಔಟ್ ಆಗಿಲ್ಲದೆ ಇದ್ರು ಅಂಪೈರ್ ಅವತ್ತು ಔಟ್ ಕೊಡ್ತಾರೆ. ಇವಾಗ ನಂಗೆ ಥರ್ಡ್ ಅಂಪೈರ್ ಇರಲಿಲ್ಲ, ರೀಪ್ಲೇ ಇರಲಿಲ್ಲ. ಆದರೆ ವಿಶ್ವನಾಥ್ ಅವ್ರನ್ನ ವಾಪಸ್ ಕರ್ಸಿ ಆಡಿಸ್ತಾನೆ, ಅವನು ಸೆಂಚುರಿ ಹೊಡಿತಾನೆ. ಆದರೂ ವಿಶ್ವನಾಥ್ ಬೇಜಾರು ಮಾಡ್ಕೊಳಲ್ಲ. ಇದು ಕ್ರೀಡಾ ಮನೋಭಾವ ಇರ್ತಕ್ಕಂಥ ಕ್ರಿಕೆಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಶಿಕ್ಷಣವಂತರಾಗಬೇಕು, ಉತ್ತಮ ಶಿಕ್ಷಣವನ್ನು ನೀವು ಪಡೆದ ಮೇಲೆ ಸಮಾಜದ ನಿರ್ಮಾಣ ಆಗುತ್ತೆ ಅಂದರು. ಅದ್ರ ಜೊತೆನೂ ಹೇಳಿದ್ರು, ಏನು ಹೇಳಿ, ಶಿಕ್ಷಣದ ಜೊತೆ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ. ಶಿಕ್ಷಣ ನಮ್ಮ ಜ್ಞಾನವನ್ನ ವೃದ್ಧಿ ಮಾಡಿದ್ರೆ, ಕ್ರೀಡೆಗಳು ನಮ್ಮ ದೇಹವನ್ನ ಬಲಶಾಲಿಯನ್ನಾಗಿ ಮಾಡ್ತವೆ, ದೇಹವನ್ನ ಬಲಶಾಲಿಯನ್ನಾಗಿ ಮಾಡ್ತವೆ. ಹಾಗಾಗಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ನಾವೆಲ್ಲ ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿ ಆಗಲಿಕ್ಕೆ ಈ ರೀತಿಯ ಕ್ರೀಡಾಕೂಟಗಳು ಅವಶ್ಯಕತವಾಗಿದೆ. ಮಾರ್ತಾ ಇದ್ದ ಬೈಕ್ನಲ್ಲಿ ಕಟ್ಕೊಂಡು ಹಾಲು ಮಾರ್ತಾ ಇದ್ದ ಬೈಕ್ನಲ್ಲಿ ಕಟ್ಕೊಂಡು ಹಾಲು ಮಾರ್ತಾ ಇದ್ದಂತ MS ಧೋನಿ ಇವತ್ತು ಭಾರತ ತಂಡಕ್ಕೆ 2ನೇ ಬಾರಿ ವಿಶ್ವಕಪ್ ತಂದು ಕೊಟ್ಟಂತ ಒಬ್ಬ ಗ್ರಾಮೀಣ ಪ್ರತಿಭೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಇಡೀ ಪ್ರಪಂಚಕ್ಕೆ ಕ್ರಿಕೆಟ್ ವಾಲ್ ಅಂತ ತೋರಿಸಿದ್ದು, ಗೋಡೆ, ಕ್ರಿಕೆಟ್ಗೆ ಗೋಡೆ ಅಂತ ಹೆಸರು ಹೇಳಿದಿ. ಮತ್ತೊಂದು ಹೆಸರು ಯಾರು, ಜೋರಾಗಿ ಹೇಳಿ, ರಾಹುಲ್ ದ್ರಾವಿಡ್. ಯಾಕೆ ಅಂತ ಹೇಳಿದ್ರೆ ಅವರು ಟೆಸ್ಟ್ನಲ್ಲಿ ರಾಹುಲ್ ದ್ರಾವಿಡನ್ನ ಔಟ್ ಮಾಡೋದೇ ಕಷ್ಟ ಇತ್ತು, ಅವರು ಗೋಡೆ ತರ ನಿಲ್ತಾ ಇದ್ರು. ಈ ರೀತಿ ಅನೇಕ ಕ್ರೀಡಾಪಟುಗಳು ಬಂದಿದ್ದಾವೆ. ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ವಿಶ್ವಕಪ್ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಪುರುಷರ ತಂಡ ಮತ್ತೆ ಮಹಿಳಾ ತಂಡ ಒಂದೇ ಬಾರಿ ಮಹಿಳೆಯರು ಮತ್ತೆ ಪುರುಷರು ಇವತ್ತು ಇಡೀ ಪ್ರಪಂಚದ ವಿಶ್ವಕಪ್ ಕ್ರಿಕೆಟ್ನ ಗೆದ್ದಿದ್ದಾರೆ ಅನ್ನೋದು ಸಹ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಈ ಕ್ರೀಡಾಕೂಟ ಇವತ್ತು ಸಿರ್ವಾಸೆ ಗ್ರಾಮದಲ್ಲಿ ಒಂದು ಊರಿಂದ 40 ಕಿಲೋಮೀಟರ್ ಇರ್ತಕ್ಕಂಥ ಈ ಗುಡ್ಡಗಾಡು ಪ್ರದೇಶದಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥ ಸಿರಿ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಪ್ರತಿ ವರ್ಷ ಇದೇ ರೀತಿ ಯಶಸ್ವಿಯಾಗಿ ನಡೆಸ್ರಿ. ಆಮೇಲೆ ಆದಷ್ಟು ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ನಡೆಸಿ. ಮೇ ತಿಂಗಳಲ್ಲಿ ಮಳೆ ಇರ್ತದೆ. ಹಾಗಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ. ಈ ಕ್ರೀಡಾಕೂಟದಿಂದ ಇಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರ ಸೌಹಾರ್ದತೆ ಬೆಳೀತದೆ. ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಇದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ಭೇದ ಇಲ್ಲ, ಒಂದು ಸೌಹಾರ್ದತೆ ಅಂತ ನಡೆಯುವಂಥ ಈ ಕ್ರೀಡಾಕೂಟ. ಈ ಕ್ರೀಡಾಕೂಟದ ಮುಖಾಂತರ ಈ ಸಿರ್ವಾಸೆ ಗ್ರಾಮ ಪಂಚಾಯತಿ ಸುತ್ತಮುತ್ತಲ ವ್ಯಾಪ್ತಿನಲ್ಲಿ ಸೌಹಾರ್ದತೆ ಶಾಂತಿಯನ್ನ ಬರಲಿ ಅಂತ ಹೇಳ್ತಾ, ಈ ಕ್ರೀಡಾಕೂಟಕ್ಕೆ ಬಹುಶಃ ನನಗೆ ಇವತ್ತು ಹೆಚ್ಚು ಒತ್ತಡ ಇತ್ತು. ಇವತ್ತು ನಾಳೆ ತುಂಬ ಗೃಹ ಪ್ರವೇಶ, ಮದುವೆಗಳು. ಆದರೆ ಇಲ್ಲಿನ ಎಲ್ಲ ಈ ಕ್ರಿಕೆಟ್ ಪ್ರೇಮಿಗಳನ್ನ ಒತ್ತಾಸೆಗೆ ಮಣಿದು
ಒಂದು ಬಾರಿ ಕ್ರಿಕೆಟನ್ನು ಬಂದಂಗಾಗುತ್ತೆ. ಎಲ್ಲರನ್ನು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರನ್ನ, ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಪ್ರೀತಿಯ ಎಲ್ಲ ಮತದಾರ ಬಂಧುಗಳನ್ನ ಒಮ್ಮೆ ಭೇಟಿ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ತಾ, ಇಲ್ಲದೇ ಇದ್ರೆ ವಾಸಣ್ಣ ಮತ್ತೆ ಕೇಳ್ತಾರೆ ಎಲ್ಲಿ ವಾಸ ಬರಲೇ ಇಲ್ಲ ಅಂತ, ದೇವಣ್ಣನು ಪ್ರಸನ್ನನು ಬರಲೇ ಇಲ್ವಲ್ಲ ಅಂತ ಪ್ರಸನ್ನ ಮತ್ತೆ ಪ್ರಶ್ನೆ ಮಾಡಿಬಿಡ್ತಾರೆ. ಅದಕ್ಕೆ ಈ ಒಂದು ಭೇಟಿ ಕೊಟ್ಟು ನಿಮಗೆಲ್ರಿಗೂ ಶುಭವನ್ನು ಕೋರಿ ಹೋಗ್ಲಿಕ್ಕೆ ಬಂದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವಾಗಲಿ. ಗೆದ್ದ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ, ಆದರೆ ಅವರು ಬೀಗಬಾರ್ದು, ಗೆದ್ವಿ ಅಂತ ಬೀಗಬಾರ್ದು. ಸೋತ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ, ಅವರು ಸೋತ್ವಿ ಅಂತ ಬಾಗಬಾರ್ದು. ಯಾಕೆ ಅಂದರೆ ಈ ಸಲ ಗೆದ್ದರು ಖುಷಿಯಾಗಿ ಹೋಗ್ರಿ, ಸೋತರು ಮುಂದಿನ ಸಲ ಗೆದ್ದು ಬರಲಿ ಅಂತೇಳಿ ಶುಭ ಹಾರೈಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎಸ್, ನಮ್ಮೆಲ್ಲ ಕ್ರಿಕೆಟಿಗರಿಗೂ ಕೂಡ ಶುಭ ಕೋರಿರ್ತಕ್ಕಂಥ ಶ್ರೋತಾ ಶಾಸಕರಿಗೂ ಕೂಡ ಇದೀಗ ಕೃತಜ್ಞತೆ ಸಲ್ಲಿಸಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ನಾವು ಉದ್ಘಾಟನೆ ಆದ ತಕ್ಷಣವೇ ಇಬ್ಬರು ಯುವಕರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ವಿ. ಒಂದು ಗಣೇಶ ಕಿರಣ, ಇನ್ನೊಬ್ಬ ಸುನಿಲ್. ಇಬ್ಬರು ಯುವಕರು ಮೊದಲನೇ ಬಾರಿ ಇಲ್ಲಿ ಕ್ರಿಕೆಟ್ ಪ್ರೀಮಿಯಂ ಲೀಗ್ ನಡೆದಾಗ ಇಬ್ಬರು ಇದ್ದರು. ಮತ್ತು ಅವನು ಕಿರಣ ಭಾಳ ಸಕ್ರಿಯವಾಗಿ ಓಡಾಡ್ತಿದ್ದ, ಇಲ್ಲೂ ಇದ್ದ, ನಮ್ಮ ನಗರದಲ್ಲೂ ಇದ್ದ. ನನಗೆ ಅವನು ಭಾಳ ಹೃದಯಕ್ಕೆ ಹತ್ತಿರವಾದಂಥ ಒಬ್ಬ ಯುವಕ. ಹಾಗಾಗಿ ಅವನ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ. ಅದೇ ರೀತಿ ಅವನ ಅಗಲಿಕೆಯ ನೋವನ್ನು, ಯಾರು ಸುನೀಲ್ ಮತ್ತು ಕಿರಣನ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಅವರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನೆನಪು ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎಸ್, ಇದೇ ಸಂದರ್ಭದಲ್ಲಿ ನಮ್ಮ ಬಹುಶಃ ಇದೇ ರೀತಿಯಲ್ಲಿ ನಮ್ಮ ಶಿರವಾಸೆ ಕ್ರಿಕೆಟ್ ಕ್ಲಬ್ನ ಕೆಲವೊಂದು ಗುರುತುಗಳನ್ನು ನಾವು ತೋರ್ಪಡಿಸಬೇಕಾಗಿದೆ. ಅಂದು 2024 ಚಿಕ್ಕಮಗಳೂರು ಜಿಲ್ಲಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇತಿಹಾಸದಲ್ಲಿ ಯಾರು ಕೂಡ ಮಾಡದಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಂಸ್ಥೆ ಅದು ಸಿರಿ ಕ್ರಿಕೆಟ್ ಕ್ಲಬ್. ಬಹುಶಃ ಅವತ್ತಿನ ದಿನಮಾನದಲ್ಲಿ ಜಿಲ್ಲೆಯ ಎಲ್ಲ ಆಟಗಾರರನ್ನು ಒಗ್ಗೂಡಿಸುವಂತ ಪ್ರಯತ್ನದಲ್ಲಿ ಬಲಿಷ್ಠ ಫ್ರಾಂಚೈಸಿ ರೂಪದಲ್ಲಿ 1 ಲಕ್ಷ ರೂಪಾಯಿ ನಗದು ಪುರಸ್ಕಾರವನ್ನು ಗೊತ್ತುಪಡಿಸಿದಂತ ಏಕಮಾತ್ರ ಕ್ರೀಡೆ ಅದು ಸಿರಿ ಕ್ರಿಕೆಟ್ ಕ್ಲಬ್ನ ಸಿರಿವಾಸ ಪ್ರೀಮಿಯರ್ ಲೀಗ್ 2 ಎಂಬುದು ಅವತ್ತು ದಾಖಲೆಯನ್ನು ಬರೀತದೆ. ಆ ಬಳಿಕವಾಗಿ ಸಿರಿ ಕ್ರಿಕೆಟ್ ಕ್ಲಬ್ ಇವತ್ತಿಗೂ ಕೂಡ ಕಪ್ಪು ಚುಕ್ಕಿಯನ್ನು ಕಂಡುಕೊಂಡಂತಿಲ್ಲ. ಇವತ್ತಿನ ದಿನಮಾನದಲ್ಲಿ ಇಂದು ನಡೀತಾ ಇರತಕ್ಕಂತಹ ಕಾರ್ಯಕ್ರಮದಲ್ಲಿ ಬಹುಶಃ 3 ನಿರ್ಣಾಯಕರನ್ನು ಸರ್ ನೀವು ಕೇಳಿದ್ರಿ, ನಾವು 3 ನಿರ್ಣಾಯಕರನ್ನು ಕೂಡ ವ್ಯವಸ್ಥಿತವಾಗಿ ಪರಿಚಯಿಸಿದ್ದೇವೆ. ಒಬ್ರು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥವರು ದೀಕ್ಷಿತ್ ಸುಳ್ಯ, ಅದೇ ರೀತಿಯಾಗಿ ವಿನೋದ್ ಪಾಂಡ್ಯನ್ KSA ಕ್ವಾಲಿಫೈಡ್ ಅಂಪೈರ್, ಜೊತೆಗಾಗಿ ಸುರೇಶ್ ಮೋಪು ಇನ್ನೊಬ್ರು ಕ್ವಾಲಿಫೈಡ್ ಅಂಪೈರ್. ಸರ್, ಇವರು 3 ಜನರು ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ವ್ಯವಸ್ಥಿತವಾಗಿ ತೀರ್ಪುಗಾರಿಕೆ ಪೀಠವನ್ನು ಕಡ್ಕೊಳ್ತಿದ್ದಾರೆ. ಇನ್ನೊಂದು ವ್ಯವಸ್ಥಿತವಾಗಿ ಸ್ಥಳೀಯ ಪ್ರತಿಭೆಗೆ ಅವಕಾಶ ಮಾಡಿಕೊಡ್ಬೇಕೆಂಬುದಾಗಿ ವೀಕ್ಷಕ ವರ್ಗಗಾರರಾಗಿ ಸ್ಥಳೀಯ ಬೆಳಗೊಳ ಪರಿಸರದ ಕೇವಲ ದ್ವಿತೀಯ PUC ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಪರಿಚಯಿಸಿದ್ದೇವೆ. ಮಿಲನ್ ಇವರು ಸರ್ ಮುಂಬರುವ ದಿನಗಳಲ್ಲಿ ಗಟ್ಟಿ ಧ್ವನಿಯಾಗಿ ರಾಜ್ಯಕ್ಕೆ ಪರಿಚಿತರಾಗ್ತಾರೆ. ಇವೆಲ್ಲವೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಿರಿ ಕ್ರಿಕೆಟ್ ಕ್ಲಬ್. ಅವರಿಗೆ ನಮ್ಮದೊಂದು ಧನ್ಯತೆ ಭಾವ ಇದೆ ಖಂಡಿತವಾಗಿಯೂ. ಇದೀಗ ಈ ಪಂದ್ಯಾಕೂಟದಲ್ಲಿ ಪ್ರಥಮ ವಿಜೇತರಿಗೆ 1,11,000 ಕೊಡ್ತಾ ಇದ್ದಾರೆ. ಇದು ಕೂಡ ಒಂದು ಹೊಸತನವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಇಡೀ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತ್ ಅನ್ನು ಪ್ರತಿನಿಧಿಸುವಂತ ತಂಡಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ರಾಜ್ಯದ ಯಾವುದೇ ಗ್ರಾಮ ಪಂಚಾಯತ್ ತಂಡ ಬರಬಹುದಿತ್ತು, ಆದ್ರೆ ನಮಗೆ ಸಮಯ ಅವಕಾಶ ಕಡಿಮೆ ಇತ್ತು. ಬಲಿಷ್ಠ 14 ತಂಡಗಳು ಭಾಗವಹಿಸಿದೆ. ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಈ ಪಂದ್ಯಾಟ ಜರುಗ್ತಾ ಇದೆ. ಇವತ್ತು ಪ್ರಸಕ್ತ ದಿನದಲ್ಲಿ 8ರಿಂದ 7 ಪಂದ್ಯಾಟಗಳು ಜರುಗ್ತದೆ. ಅದರಲ್ಲಿ ಚಾಂಪಿಯನ್ ಪಟ್ಟ ಕೂಡ ಅಲಂಕರಿಸ್ತದೆ. ಸಮಾರೋಪ ಸಭೆಯಲ್ಲಿ ನೀವು ಇರಬೇಕಾಗಿತ್ತು. ಬಹುಶಃ ಅದರ ಕಳೆ ಇನ್ನೊಂದು ದೊಡ್ಡದಾಗಿರ್ತಿತ್ತು ಸರ್. ಆದ್ರೂ ಕೂಡ ನಿಮ್ಮಲ್ಲಿ ಒಂದು ಯೋಚನೆ ಇದೆ, ನೀವು ಈ ಪಂದ್ಯಾಟವನ್ನು ವ್ಯವಸ್ಥಿತವಾಗಿ ನಮಗೆ ಬಂದು ಉದ್ಘಾಟಿಸಿಕೊಡೋದಕ್ಕಾಗಿ ನಮ್ಮೆಲ್ಲ ಸಂಘಟಕರ ಪರವಾಗಿ ಒಂದು ಪ್ರೀತಿಯ ದೋತಕವನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಸಂಘಟಕರು ನೀಡಿ ಗೌರವಿಸಬೇಕು. ಅದೇ ರೀತಿಯಾಗಿ ನಮ್ಮ ಅತಿಥಿ ಗಣ್ಯರು ಶ್ರೀಯುತ MC ಪ್ರಕಾಶ್ ಅವರು ಕೂಡ ನಮ್ಮೊಂದು ಪ್ರೀತಿಯ ದೋತಕವನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಶ್ರೀಯುತ ದೇವಣ್ಣಗೌಡರು ನಮ್ಮ ಪ್ರೀತಿಯ ದೋತಕವನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ಠಾಣಾಧಿಕಾರಿಗಳು ನಮ್ಮೊಂದು ಪ್ರೀತಿಯ ದೋತಕವನ್ನು ಪಡ್ಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ.
ಬಹುಶಃ ಇನ್ನೆಲ್ಲರನ್ನು ಕೂಡ ನಾವು ಸಮಾರೋಪ ಸಮಾರಂಭದಲ್ಲಿ ಕಂಡುಕೊಳ್ಳೋರಿದ್ದೇವೆ ಅಂತ ಆಶ್ವಾಸನೆ ನೀಡಿಕೊಳ್ಳುತ್ತಾ ಮತ್ತೆಲ್ಲರನ್ನು ಕೂಡ ನಾವು ಸಮಾರೋಪ ಸಮಾರಂಭದಲ್ಲಿ ಗೌರವಿಸಿಕೊಳ್ಳೋರಿದ್ದೇವೆ. ರವಿಕುಮಾರ್ ಅದಕ್ಕೆ ಸರ್ ನೀವು ಬನ್ನಿ, ನಿಮ್ಮ ಅಮೃತಾಸನ ಮುಖ್ಯನ ಬಗ್ಗೆ ಇವತ್ತಿನ ತೃತೀಯ ದಿನದ ದಾಂಡು ಚಂಡಿನ ಸಮರಕ್ಕೆ ಆರಂಭೋತ್ಸವವನ್ನು ಸಾಂಕೇತಿಕವಾಗಿ ಕೂಡ ಮಾಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ದಯಮಾಡಿ ತಾವುಗಳು ಕೂಡ ಮುಖ್ಯ ಅಂಕಣದ ಧಾವಿಸಿಕೊಂಡು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಸಂದೀಪ್ ಎಲ್ಲರಿಗೂ ಹೇಳಿದ್ರು, ಮೇಯ್ನ್ ಈ ನಡೀಲಿಕ್ಕೆ ಕಾರಣಕರ್ತರ ಇರ್ತಕ್ಕಂಥ ದಾನಿಗಳನ್ನ ನೆನಪು ಮಾಡ್ಕೊಬೇಕು. ದಾನಿಗಳಿಗೆ ಸಮಾರೋಪದಲ್ಲಿ ಈ ಒಂದು ಕೆಲ್ಚಂದ್ರ ಕಾಫಿ ಅವರು, ನಮ್ಮ ಉಸ್ತುವಾರಿ ಸಚಿವರಾದ ಜಾರ್ಜ್ ಸಾಹೇಬ್ರವರ ಕೆಲ್ಚಂದ್ರ ಗ್ರೂಪ್ ಅವರಿಗೂ ನಾನು ನಿನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಜೋರಾದ ಚಪ್ಪಾಳೆಯೊಂದಿಗೆ ಸಲ್ಲಿಸ್ತೇನೆ. ಅದೇ ರೀತಿ ಬೊಕ್ಸೆ, ನಮ್ಮ ಈ ಊರಿನಲ್ಲೇ ಹುಟ್ಟಿ ಬೊಕ್ಸೆನಲ್ಲಿ ಇವತ್ತು ಒಬ್ಬ ಉತ್ತಮ ಉದ್ಯಮಿಯಾಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಬೊಕ್ಸೆ BM ರವಿಶಂಕರ್ ಅವರಿಗೂ ಸಹ ನಾನು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದ ಸಲ್ಲಿಸಿ, ಅವರಿಬ್ಬರು ದೊಡ್ಡ ಮಟ್ಟದಲ್ಲಿ ದಾನಿಗಳಾಗಿದ್ರೆ ಚಿಕ್ಕ ಮಟ್ಟದಲ್ಲಿ ಹನಿ ಗೂಡಿದ್ರೆ ಹಳ್ಳ, ಆ ರೀತಿ ಬೇರೆ ಬೇರೆ ರೀತಿ ಸಹಕಾರ ಮಾಡಿರೋ ತುಂಬ ಜನ ಇದ್ದಾರೆ. ಅವರೆಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಆದರೆ ಇವರಿಬ್ಬರಿಗಿಂತ ಅವರೆಲ್ಲರದ್ದು ಶ್ರಮ ಜಾಸ್ತಿ ಇದೆ. ಅವರಿಗೆ ಇನ್ನೊಂದು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದ. ಸಂಜೆಯ ಸಮಾರೋಪ ಸಮಾರಂಭದಲ್ಲಿ ಬಹಳಷ್ಟು ವಿದ್ಯುಕ್ತವಾಗಿ ಅವರನ್ನು ಗೌರವಿಸಿಕೊಡುವರಿದ್ದೇವೆ. ಕೆಳಚಂದ್ರ ಕಾಫಿ ಅದೇ ರೀತಿಯಾಗಿ ನೋಡಿ ಅಲ್ಲಿ ಎರಡು ತಂಡಗಳು ಕೂಡ ಲೈನ್ ಅಪ್ ಕಾರ್ಯನಿರ್ವಹಿಸಿ ನಮ್ಮೆಲ್ಲ ಅತಿಥಿ ಅಭ್ಯಾಗತರು ಪರಸ್ಪರ ಎರಡು ತಂಡಗಳು ಕೂಡ ಹಸ್ತಲಾಗದ ಮುಖ್ಯವಾಗಿ ಶುಭ ಕೋರಿಕೊಳ್ಳುವವರಿದ್ದಾರೆ. ಕೂಡ ನಮ್ಮ ಶಾಸಕರ ಜೊತೆಗಾಗಿ ಜಿಲ್ಲಾ ಒಕ್ಕಲಿಗ ಸಮುದಾಯದ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿಯಾಗಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಕೂಡ ಇವರೆಲ್ಲರೂ ಈ ಹಂತದಲ್ಲಿ ಪರಸ್ಪರ ಶುಭ ಕೋರಿಕೊಳ್ಳುವರಿದ್ದಾರೆ.
ಶ್ರೀಯುತ ಬಾಲಮುರಳಿ ಕೃಷ್ಣರವರು ದಯಮಾಡಿ ವೇದಿಕೆ ಆಗಮಿಸುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಶ್ರೀಯುತ ಬಾಲಮುರಳಿ ಕೃಷ್ಣರವರು ನಮ್ಮ ವೇದಿಕೆ ಆಗಮಿಸಿಕೊಂಡು ಬರುವಂತ